ಇವಾಗ ಹೇಳು. Hello. ಹಾಯ್. Hi. ಹಲೋ. Hello. ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಹೇಳಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಅಂತ ಹೇಳ್ಬೋದು. ಸೊ ನಾವೆಲ್ಲರೂ ಖಂಡಿತ ಇದನ್ನು ತಿಳ್ಕೊಳ್ಬೇಕಾಗಿರೋಂತಹ ಟಾಪಿಕ್ಕು. ಏನಪ್ಪ ಅಂತಂದರೆ, ರೀಸೆಂಟಾಗಿ ಒಂದು 10 ರೂಪೀಸ್ ಫ್ರೂಟ್ ಪಾಕೆಟ್ಸ್ ಈ ರೀತಿ ಬರುತ್ತಲ್ಲ, ಸೊ ಅದರಲ್ಲಿ ಏನೋ ಫಂಗಸ್ ಎಲ್ಲ ಒಳಗಡೆ ಇರೋ ಥರ, ಅದನ್ನು ಮಕ್ಳಿಗೆ ಕೊಡಬಾರ್ದು, ನಾವು ಕುಡಿಬಾರ್ದು, ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ತುಂಬ ವೀಡಿಯೋಸ್ನ ನಾನು ನೋಡ್ತಾ ಇದ್ದೀನಿ ರೀಸೆಂಟ್ ಟೈಮ್ಸಲ್ಲಿ. ಸೊ ಅದನ್ನೆಲ್ಲ ನೋಡಿದಾಗ ತುಂಬಾ ಭಯ ಆಗುತ್ತೆ. ಸೊ ಈ ಸಮ್ಮರ್ ಟೈಮಲ್ಲಿ ಅಫೋರ್ಡಬಲ್ ಆಗಿದೆ ಅಂತ ಹೇಳಿ ನಾವು ಬೈ ಮಾಡಿ ಮಕ್ಳಿಗೆ ಕೊಡ್ತಾ ಇರ್ತೀವಿ. ಸೊ ನಾನೀಗೊಂದು 4 ಟೈಪ್ಸ್ ಆಫ್ ಈ ರೀತಿ 10 ರೂಪೀಸ್ ಪಾಕೆಟ್ ಜ್ಯೂಸಸ್ನ ತಂದಿದ್ದೀನಿ. ಸೊ ನಾನೇ ಖುದ್ದಾಗಿ ನೋಡೋಣ, ಕಟ್ ಮಾಡಿ ನೋಡೋಣ ಅದರಲ್ಲಿ ಅದೇ ಥರ ಇರುತ್ತಾ ಏನು ಅಂತ ಹೇಳಿ. ನಾನು ನನ್ನ ಫ್ರೆಂಡ್ಸ್ನ ಕೂಡ ಕೆಲವೊಬ್ಬರು ಹೇಳಿರೋದು ಕೇಳಿದ್ದೀನಿ. ಒಂದೊಂದು ಪಾಕೆಟಲ್ಲಿ ಜಿರಳೆ ಇತ್ತು, ಒಂದೊಂದು ಪಾಕೆಟಲ್ಲಿ ಅದೇನೋ ಹುಳ ಇತ್ತು ಅಂತೆಲ್ಲ ಹೇಳಿದ್ದಾರೆ. ಸೊ ಬಟ್ ನಾನು ಯಾವತ್ತೂ ನೋಡಲಿಲ್ಲ, ಬಟ್ ಅದನ್ನು ಒಂದ್ಸರಿ ನೋಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಷ್ಟು ಪಾಕೆಟ್ಸ್ ತಂದಿದ್ದೀನಿ, ಇಷ್ಟು ಪಾಕೆಟ್ಸು. ಸೊ ಇದನ್ನೆಲ್ಲ ನಾನೀಗ ಕಟ್ ಮಾಡಿ ನೋಡಬೇಕು ಎಲ್ಲ. ನೋಡಿ, ಈಗ ನಾನು ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ನೋಡಿ, ನಾನು ಇನ್ನೂ ಓಪನ್ನೇ ಮಾಡಲಿಲ್ಲ. ಇಲ್ಲಿ ಕಾಣಿಸ್ತಿದೆಯಾ? ಯಾವ ಒಂದೂ ನಾನಿನ್ನೂ ಓಪನ್ ಮಾಡಲಿಲ್ಲ. ಇಲ್ಲಿ ನೋಡಿ. ಸೊ ಆಮೇಲೆ ಸುಮ್ಮನೆ ಏನೋ ಇದು ಅನ್ಕೋಬಾರ್ದಲ್ವಾ, ನಿಮ್ಮ ಮುಂದೆ ಲೈವ್ ಆಗೇ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ನಾನು ಯಾವುದೊಂದು ಓಪನ್ ಮಾಡಲಿಲ್ಲ. ಸೊ ಸಿಸರ್ ತೊಗೊಂಡಿದ್ದೀನಿ, ನಿಮ್ಮ ಮುಂದೆ ನಾನು ಲೈವಾಗಿ ಕಟ್ ಮಾಡಿ ತೋರಿಸ್ತೀನಿ ರೀ. ಅದರೊಳಗಡೆ ಏನಾದರೂ ಆ ಥರ ಇದ್ದರೆ ನಿಜ ಹೇಳ್ತಾ ಇದ್ದೀನಿ, ನನ್ನ ಕೋಪ ಬರುತ್ತೆ. ಸೊ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಅಷ್ಟೇ. ಸೊ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ, ನೋಡೋಣ. ಈ ಥರನೇ ನಿಮಗೆ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ, ಫನ್ ವಿಡಿಯೋ, ಎಂಟರ್ಟೈನ್ಮೆಂಟ್ ವಿಡಿಯೋ, ಫ್ಯಾಮಿಲಿ ಬ್ಲಾಗ್ ಏನೇ ಬೇಕು ಅಂತಂದ್ರೆ ಏನು ಮಾಡಬೇಕು, ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ವಿಡಿಯೋನ ಕೊನೆ ತನಕ ನೋಡಬೇಕು, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಬೇಕು. ಓಕೆ, ಸೊ অলপ খেতি কৰি দিব। কিমান ডাঙৰ চাই লওক। কোম্পানীটো ইমান ঘাটিয়া কোম্পানী পানীটো পেলাই দিয়ক, লাগিব। এইটোৰ লগটো দেখাওক, লগটো দেখাওক। মাৰা কোম্পানী চাই লওক। তেলিয়াপতি ডিষ্ট্ৰিবিউটৰৰ মাল কোম্পানীয়ে মানুহ মাৰাৰ ব্যৱস্থা কৰি আছে। গতিকে ৰাইজসকল এইবিলাক ತೋರ್ಸೋಣ ಅವ್ರಿಗೆಲ್ಲ. ನಾನಿಲ್ಲಿ ಒಂದು ಗ್ಲಾಸು ಮತ್ತು ಒಂದು ಇದಿಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಚೆನ್ನಾಗಿದ್ರೆ ವೇಸ್ಟ್ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಅದು ಎಕ್ಸ್ಪೈರಿ ಡೇಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ನಿಮಗೆ ಹೇಳ್ತೀನಿ. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಆಫ್ಟರ್ ಓಪನಿಂಗ್ ಕೀಪ್ ರೆಫ್ರಿಜರೇಟರ್ ಆ್ಯಂಡ್ ಕನ್ಸ್ಯೂಮ್ ವಿತಿನ್ 5 days. ಓಕೆ, ಈ ಥರದ್ದೆಲ್ಲ ಪಾಕೆಟ್ ತೊಗೊಂಡ್ರೆ ವಿತಿನ್ 5 daysಲ್ಲಿ ಕನ್ಸ್ಯೂಮ್ ಮಾಡಿ ಏನಾದರೂ ಓಪನ್ ಮಾಡಿಬಿಟ್ರೆ ಅಂತ ಹಾಕಿದ್ದಾರೆ. ಚಿನ್ನಿ ಹುಷಾರು. ಸೊ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲಿರುತ್ತಾ? ಓಕೆ, ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು April 23. ಇದು October 22 ತನಕ ಇರುತ್ತೆ ಅಂತ ತೋರಿಸಿದ್ದಾರೆ. ಮತ್ತು ಇದು ಎಕ್ಸ್ಪೈರಿ ಬಂದು September 9, 2024. ಇದು ಎಕ್ಸ್ಪೈರಿ 20th December ಅಂತ ಹಾಕಿದ್ದಾರೆ ಎಕ್ಸ್ಪೈರಿ. ಇದು ಎಕ್ಸ್ಪೈರಿ 1st September ಅಂತ ಹಾಕಿದ್ದಾರೆ. ಸೊ ಇವಾಗೆಲ್ಲ ಓಪನ್ ಮಾಡೋಣ. ಕೊಡಿ ಚಿನ್ನಮ್ಮ, ನಿಂಗೆ ಕೊಡ್ತೀನಿ, ನಿಂಗೆ ಕೊಡ್ತೀನಿ ಬಾ, ಜ್ಯೂಸ್ ಕೊಡ್ತೀನಿ ಬಾ, ಹೇಳಿ. ಸೊ ಇವನ್ನ ನಾನು ಕೆಳಗಡೆ ಬಿಟ್ಬಿಡ್ತೀನಿ. ಸಿಸರ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅವನ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ತುಂಬ ಕಷ್ಟ.
ಓಕೆ ಚಿನಿ, ಸ್ಟ್ರಾ ಇಟ್ಕೊಂಬಂದೆ ನಾನು ಕೊಡ್ತೀನಿ. ಹಾಂ, ಏನು ಗ್ಲಾಸಲ್ಲಿ ಹಾಕ್ಕೊಡ್ತೀನಿ, ಸ್ಟ್ರಾ ಮಾತ್ರ ಕೈಯಲ್ಲಿ ಇಟ್ಕೊ. ಸೊ ನೋಡಿ, ಒಂದು 2 ಬ್ರ್ಯಾಂಡ್ಸ್ಗೆ ಪ್ಲಾಸ್ಟಿಕ್ ಸ್ಟ್ರಾ ಇದೆ, ಒಂದು 2 ಬ್ರ್ಯಾಂಡ್ಸ್ಗೆ ಪೇಪರ್ ಸ್ಟ್ರಾ ಇದೆ. ಅವನ್ನೆಲ್ಲ ಕಿತ್ಬಿಟ್ಟಿದ್ದಾನೆ ಯಾವುದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ. ಸೊ ಈಗ ಒಂದು ಬ್ರ್ಯಾಂಡ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಹೋಲ್ ಹಿಡ್ದೆ ಓಪನ್ ಮಾಡಬೇಕಿತ್ತೇನೋ ಕಟ್ ಮಾಡೋದಕ್ಕೆ. ಲೆಟ್ಸ್ ಸಿ. ಚಿನಿ, ನೋ ಮಾ, ನೋ 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 ನಾನು ಕೊಡ್ತೀನಿ ಇಲ್ಲಿ ನೋಡು, ನಾನು ಕೊಡ್ತೀನಿ. 1 ಮಿನಿಟ್. ನಾನು ಯಾಕೆ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ಈಗ ಸಮ್ಮರ್ ಬಂದಿದೆ ಅಲ್ಲ, ಸಾತ್ವಿಕ್ಗೂ ಆವಾಗ ತೆಗೆದು ಕೊಡ್ತಾ ಇರ್ತೀವಿ ಇದನ್ನು. ನನಗೆ ತುಂಬಾ ಭಯ ಆಗೋಯ್ತು ಆ ವೀಡಿಯೋಸ್ನ ನೋಡಿ. ಸೊ ಇಟ್ಸ್ ಟ್ರೂ ಆರ್ ಫೇಕ್ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. 1 ನಿಮಿಷ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಹಿಂಗಿದೆ ಇದು ನೋಡೋದಕ್ಕೆ. ಇದು ಆ್ಯಕ್ಚುಲಿ ಸ್ಲೈಸ್. ನಮ್ಗೆ ಯಾವುದೇ ರೀತಿ ಏನೂ ಇದರಲ್ಲಿ ಕಾಣಿಸ್ಲಿಲ್ಲ ನೋಡಿ. ಬಾಟಲು ಅಷ್ಟೇ ಫ್ರೆಶ್ಶಾಗೆ ಒಳಗಡೆ ಇದೆ. ಸೊ ಟೆಟ್ರಾ ಪ್ಯಾಕ್. ಓಕೆ, ಇದನ್ನ ಈಗ ಸೈಡಲ್ಲಿ ಇಟ್ಬಿಡೋಣ. ಸೊ ಇದನ್ನ ಸಾತ್ವಿಕ್ ಕೊಡೋಣ, ಇಲ್ಲಾಂದರೆ ಆಟ ಮಾಡ್ತಾನೆ. ಕುಡಿತೀಯ ಚಿನ್ನಮ್ಮ? ನೆಕ್ಸ್ಟು ಒಂದು ಓಪನ್ ಮಾಡ್ತಾ ಇದ್ದೀನಿ. ಈ ಸೈಡ್ಸಲ್ಲಿ ಕ್ಯಾಪ್ಸ್ ಇರುತ್ತಲ್ಲ, ಇದನ್ನ ಮೇಲೆಗಡೆ ಇಟ್ಬಿಟ್ರೆ ಕಟ್ ಮಾಡೋಕ್ಕೆ ಈಸಿ ಇರುತ್ತೆ. ಹೋಲ್ ಮಾಡಬಾರ್ದು ಫಸ್ಟೇ, ಹೋಲ್ ಮಾಡಿದ್ರೆ ಚೆಲ್ಲೋಗುತ್ತೆ. ಸೊ ನನಗೆ ಅದೊಂದು ಭಯ ಆಗೋಯ್ತಲ್ವಾ, ನನಗದು ಆ ಥರ ಏನಾದರೂ ಇದ್ದರೆ ಕೊಡೋದು ಅಷ್ಟು ಒಳ್ಳೇದಲ್ವಲ್ಲ. ಸತ್ತಿಗಿತ್ತು ಹೋಗ್ಬಿಟ್ರೆ. ಓಕೆ, ಯಾಕಮ್ಮ ಮೆತ್ತಗೆ ಕುಡಿಬೇಕಪ್ಪ? ಓಕೆ, ಇದು ಬಿ ನ್ಯಾಚುರಲ್ಸ್ ಗೋವಾ ಫ್ಲೇವರು. ಆ್ಯಕ್ಚುಲಿ ಏನೂ ಇಲ್ಲ, ಬಟ್ ನನಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಇದು 1 ನಿಮಿಷ ನೋಡಿ, ಇದು ಹಿಂಗಿದೆ. ಸೊ ಇದನ್ನ ಇವಾಗ ಇದರಲ್ಲಿ ಹಾಕ್ತೀನಿ ನಾನು. ಬಟ್ ಐ ಫೀಲ್ ಲೈಕ್ ಕಲರ್ ಏನೋ ಆ್ಯಡ್ ಮಾಡಿದ್ದಾರೆ ಅಂತ ಫೀಲ್ ಆಗ್ತಾಯಿದೆ ನನಗೆ. ಈ ಟೆಟ್ರಾ ಪ್ಯಾಕು ಫುಲ್ಲು ನೀಟಾಗೇ ಇದೆ. ನಾನಿಲ್ಲಿ ಉಯ್ದು ಕೊಡ್ತಾ ಇದ್ರೆ ಅವನಲ್ಲಿ ಕುಡಿತಾ ಇದ್ದಾನೆ ಚೆನ್ನಾಗಿ. ಇದು ಗೋವಾ ಫ್ಲೇವರು, ಚೇಪೆ ಹಣ್ಣು. ಸಾತ್ವಿಕ ಚೆನ್ನಾಗಿಲ್ಲ ಅಂತ ಕೊಟ್ಬಿಟ್ಟ. ಆ್ಯಕ್ಚುಲಿ ದಿಸ್ ಇಸ್ ಕಲರ್ ಆ್ಯಂಡ್ ಫುಲ್ ಆಫ್ ಶುಗರ್. ಐ ಡೋಂಟ್ ನೋ, ಮಕ್ಳಿಗೆ ಇದೆಲ್ಲ ಕೊಟ್ಟರೆ ಅಷ್ಟೇ. ನಾನು ಇದನ್ನು ತೊಗೊಂಬಂದಿರೋದು ನಿಮ್ಮೆಲ್ಲರಿಗೂ ತೋರಿಸ್ಬೇಕು. ಈ ವಿಡಿಯೋ ನೋಡೋರು ಹೇಳ್ತಿದ್ದೀನಿ, ಪ್ಲೀಸ್ ಅವಾಯ್ಡ್ ಮಾಡಿ. 1 ಮಿನಿಟ್ ಚಿನ್ನಮ್ಮ, 1 ಮಿನಿಟ್. ಇಲ್ಲ, ಒಂದು ಓಪನ್ ಮಾಡಿ ಇಟ್ಬಿಟ್ಟಿದ್ದಾನೆ. ನಿಜ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಕಲರ್ಸ್ ಆಗಿರೋದು ಕೊಡಬೇಡಿ. ನೀವು ಕೊಡ್ತಿದ್ರೂ ಸ್ಟಾಪ್ ಮಾಡಬೇಡಿ, ಓಕೆನಾ? ನೀವು ಅಕಸ್ಮಾತ್ ಇಲ್ಲ, ಅವನಿಗೆ ಪ್ರಾಕ್ಟೀಸ್ ಆಗೋಗಿದೆ. 1 ಮಿನಿಟ್ ಚಿನ್ನಮ್ಮ, ಅವನಿಗೆ ಪ್ರಾಕ್ಟೀಸ್ ಆಗೋಗಿದೆ. ಅದಿಲ್ಲ ಅಂತಂದರೆ ಅಳ್ತಾನೆ ಅಂತಂದರೆ ಎಕ್ಸ್ಪೈರಿ ಡೇಟು ಎಲ್ಲ ಇದೆಯಾ ನೋಡಿ. ಕೊಡೋಕ್ಕಿಂತ ಮುಂಚೆ ಹಂಗೆ ಸ್ಟ್ರಾ ಹಾಕಿ ಕೊಡೋಕ್ಕಿಂತ ಈ ರೀತಿ ಕಟ್ ಮಾಡಿ ನೋಡಿಬಿಟ್ಟು ಚೆನ್ನಾಗಿದ್ರೆ ಕೊಡಿ, ಓಕೆ? ಅದು ಹೆಲ್ದಿನೇ ಅಲ್ವಾ? ಸ್ಟ್ರಾನಾ? ತಗೊಳ್ಳಿ. 1 ಮಿನಿಟ್, ಅದರಲ್ಲಿ ಕುಡಿಬಾರ್ದು. ಒಂದು ನಿಮಿಷ ತೋರಿಸ್ತೀನಿ. ಇದು ಇದೀಗ ನಾನು ಉಯ್ತಿದ್ದೀನಿ. 1 ನಿಮಿಷ ಚಿನ್ನಿ. ಗೈಸ್, ದಿಸ್ ಇಸ್ ಆಲ್ಸೋ ಫೈನ್. ಟೆಟ್ರಾ ಪ್ಯಾಕ್ ಬಂದು ಕ್ಲೀನಾಗೇ ಇದೆ. 1 ನಿಮಿಷ. ಸೊ ಇಲ್ಲಿ ಜ್ಯೂಸ್ ನೋಡ್ಬೋದು ನೀವು, ಕ್ಲೀನಾಗೇ ಇದೆ. ಏನೇ ಹೇಳಿ
ದಿಸ್ ಇಸ್ ಫುಲ್ ಆಫ್ ಶುಗರ್ ಅವರೇ ಮೇಲೆಗಡೆ ಹಾಕಿದ್ದಾರೆ ಶುಗರ್ ಆ್ಯಡೆಡ್ ಶುಗರ್ ಅಂತ ಹೇಳಿ 9 grams 24.3% ಆಫ್ ಶುಗರ್ ಆ್ಯಡ್ ಆಗಿದೆ ಇದರಲ್ಲಿ. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ, ಕಂಟೈನ್ ನಾನ್ ಕ್ಯಾಲೋರಿಕ್ ಸ್ವೀಟ್ನರ್ ಅಂತ. ಸೊ ದಿಸ್ ಇಸ್ ನಾಟ್ ಗುಡ್. ಯಾವಾಗಲೂ ಯಾವಾಗಲೂ ಒಂದು ಸರಿ ಆದರೆ ಪರವಾಗಿಲ್ಲ, ಯಾವಾಗಲೂ ಕೊಡ್ತಾ ಇದ್ದೀವಿ ಅಂತಂದರೆ ಅವಾಯ್ಡ್ ಮಾಡಿ. ಹಂಗೆ ಕುಡಿಚೀನಿ, ಸ್ಟ್ರಾನಲ್ಲಿ ಕುಡಿತೀಯಾ? ಓಕೆ ಕುಡಿ, ಸ್ವಲ್ಪ ಕುಡಿ. ಎಸ್ ಮ್ಯಾಂಗೋ. ಇರೋ ಒಂದು ನಿಮಿಷ, ಗ್ಲಾಸಲ್ಲಿ ಹಾಕ್ಕೊಡ್ತೀನಿ. ಗ್ಲಾಸಲ್ಲಿ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೇಕು ಚಿನ್ನಿ. ಓಕೆ, ಇದ್ರಲ್ಲಿ ಗ್ಲಾಸಲ್ಲಿ ಜ್ಯೂಸ್ ಇದೆ. 1 minute. 1 minute. ಶುಗರ್ ರೀ, ಕಂಪ್ಲೀಟ್ಲಿ ಶುಗರ್. ನಾನು ನಿಜ ವೇಸ್ಟ್ ಆಗಬಾರ್ದು ಅಂತ ಸಾಕಿ ಕೊಡ್ತಾ ಇದ್ದೀನಿ ನಿಮಗೆ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಮಗು ಡೈಲಿ ಕುಡಿತಾ ಇದೆ ಅಂತಂದರೆ ಪ್ಲೀಸ್ ಸ್ಟಾಪ್ ಮಾಡಿ. ಯಾವಾಗಲೋ ಒಂದ್ಸರಿ ರೇರಾಗಿ ಕೊಟ್ಟರೆ ಪರವಾಗಿಲ್ಲ ರೀ, ಡೈಲಿ ನಿಜ ಕೊಡೋಕ್ಕೆ ಹೋಗಬೇಡಿ. ದಿಸ್ ಇಸ್ ವೆರಿ ಅನ್ಹೆಲ್ದಿ. ನನಗೆ ಗೊತ್ತಿಲ್ಲ ಈ ವಿಡಿಯೋ ಕಾಪಿರೈಟ್ಸ್ ಬರುತ್ತಾ ಇಲ್ಲ ಏನು ಕ್ಲೈಮ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸ್ಟ್ರೈಕ್ ಬಿದ್ದರೂ ಪರವಾಗಿಲ್ಲ, ಬಟ್ ಐ ವಾಂಟ್ ಟು ಶೋ ಯು ಅಷ್ಟೇ. ಸೊ ಇದನ್ನು ತೋರಿಸೋ ಕಾರಣ ಕೂಡ ನಾನು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಎಸ್ 1 minute. ಟೇಬಲೆಲ್ಲ ಗಲೀಜಾಗಿದೆ, ನಾನು ಕ್ಲೀನ್ ಮಾಡ್ಕೊತೀನಿ. ಸೊ ಬಟ್ ಐ ವಾಂಟ್ ಟು ಶೋ ಯು. ನೋಡಿ, ನೀವು ಮನೆಗೆ ತೊಗೊಂಬಂದು ಕೊಡೋದಾಗಿದ್ದರೆ ನಾನು ನಿಜ ಹೇಳ್ತಾ ಇದ್ದೀನಿ, ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿ ಅಂಗಡಿಯಿಂದ ತೊಗೊಂಬನ್ನಿ. ಮನೆಗೆ ಬಂದಿದ್ದಾದಮೇಲೆ ಕಟ್ ಮಾಡಿ ಗ್ಲಾಸಲ್ಲಿ ಏನರಲ್ಲ ಇದ್ದರೂ ಉಯ್ದು ಕೊಡಿ. ಸ್ಟ್ರಾನಲ್ಲಿ ಹಂಗೆ ಹಾಕಿ ಕೊಡಬೇಡಿ ಪ್ಲೀಸ್. ಸಿ ದಿಸ್ ಇಸ್ ವೆರಿ ಕ್ಲಿಯರ್ ಆಗಿದೆ, ಆ್ಯಪಲ್ ಫ್ಲೇವರ್. 1 minute. ಸೊ ಇಲ್ಲಿ ನೋಡಿ ಆ್ಯಪಲ್ ಫ್ಲೇವರ್ ಎಷ್ಟು ಕ್ಲಿಯರ್ ಆಗಿದೆ ಜ್ಯೂಸ್ ಒಳಗಡೆ ಇದ್ದೂ ಅಂತ. ಸೈಲ್ಪೋರ್ ನೀರು ಇದ್ದಂಗೆ ಇದೆ. ಸೊ ಆ್ಯಪಲ್ ಹಿಂಗೆ ಬರುತ್ತೆ ಆ್ಯಪಲ್ ಜ್ಯೂಸು ಹೇಳಿ. ಸೊ ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ನಾನು ಅದು ಒಂದೇ ಬ್ರ್ಯಾಂಡಿನ ಬಿಟ್ಟು ಅವನ್ನೆಲ್ಲ ತೊಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕ್ತಾ ಇದ್ದಾನೆ ನನ್ನ ಮಗ. ಸೊ ಇದು ಪ್ಯಾಕ್ ಎಲ್ಲ ಖಾಲಿ ಆಗಿದೆ ಅಲ್ಲ. ಡಸ್ಟ್ಬಿನಲ್ಲಿ ಹಾಕ್ತಾ ಇದೆಯಾ? ಓಕೆ, ಗುಡ್ ಬಾಯ್. ನೋಡಿ, ಇದ್ರಲ್ಲಿ ಕಂಪ್ಲೀಟ್ಲಿ ಆ್ಯಡೆಡ್ ಶುಗರ್. ಓಕೆನಾ, ನಾನು ಇದೇ ಬ್ರ್ಯಾಂಡು ಅಂತ ಹೇಳೋಕ್ಕಾಗೋದಿಲ್ಲ ನಾನು. ನೀವು ಈಗ ಮನೆಗೆ ತೊಗೊಂಬಂದು ಕೊಡ್ತಿದ್ದೀರ ಅಂತಂದರೆ ಫ್ರೆಶ್ ಜ್ಯೂಸ್ ತೊಗೊಂಬಂದು ಕೊಡಿ. ನಾನು ಹೇಳ್ತಿದ್ದೀನಲ್ಲ, ನೀವೇ ಫ್ರೂಟ್ನ ಪಿಕ್ ಮಾಡಿ ನೀವೇ ಅಲ್ಲಿ ಜ್ಯೂಸರಲ್ಲಿ ಹಾಕಿಸ್ಕೊಂಡು, ಇಲ್ಲಾಂತಂದ್ರೆ ಅವರು ಫ್ರೆಶ್ ಜ್ಯೂಸ್ ಅಂಗಡಿನಲ್ಲೆಲ್ಲ ನೀವು ಅಲ್ಲೂ ಚೆಕ್ ಮಾಡಿ ತೊಗೊಬೇಕು. ಇವಾಗೆಲ್ಲ ಈ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗೋದಿಲ್ಲ. ನೋ ಚಿನಿ, ಸಿಸರ್ ತೊಗೊಬೇಡ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಪೇರೆಂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ಈ ಬಿಸಿಲುಗಾಲ ಅಪ್ಪ ಅಂತ ಹೇಳಿ ನೀವು ಜ್ಯೂಸ್ ತೆಗೆದುಕೊಡೋದು ತಪ್ಪಲ್ಲ. ಅದನ್ನು ನಾವು ಏನಂತಾರೆ, ಅಮೃತದ ರೀತಿ ಬಳಸ್ತೀವೋ ಇಲ್ಲ ವಿಷದ ರೀತಿ ಬಳಸ್ತೀವೋ ಅನ್ನೋದು ನಮ್ಮಲ್ಲೇ ಇದೆ. ಓಕೆನಾ? ಸೊ ನೀವು ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾನು ಹೇಳ್ತಿದ್ದೀನಿ, ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಿ ಇದನ್ನು. ಯಾವಾಗಲೂ ರೇರಾಗಿ ನೀರು ಇಲ್ಲ, ಫ್ರೆಶ್ ಜ್ಯೂಸು ಇಲ್ಲ, ನನಗೆ ಏನೂ ಇಲ್ಲ ಅಂತನ್ನೋ ಟೈಮಲ್ಲಿ ಅದು ಎಕ್ಸ್ಪೈರಿ ಡೇಟ್ನ ನೋಡಿ ತೊಗೊಳ್ಳಿ. ನಾನು ಹೇಳೋದಷ್ಟೇ, ನಾನು ನಿಮಗೆಲ್ಲ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ನಿಜ ಖಂಡಿತ ಇದನ್ನು ಫಾಲೋ ಮಾಡಿ. ನಾನು ಯಾಕೆ ಕ್ಯಾಮ್ರಾ ಕಾನ್ಸಂಟ್ರೇಟ್ ಕೊಟ್ಟು ಮಾತಾಡ್ತಿಲ್ಲ ಅಂತಂದರೆ ಅವ್ನ ಕೈಯಲ್ಲಿ ಸೀಸರ್ ಇದೆ. ನಾನು ಅಲ್ಲೂ ಚೆಕ್ ಮಾಡಬೇಕು, ಇಲ್ಲಿ ವಿಡಿಯೋನೂ ಮಾಡಬೇಕು, ಕಂಪ್ಲೀಟು ಮಾಡಬೇಕು, ನಿಮ್ಗೆ ಈ ವಿಷಯನ ತಲುಪಿಸ್ಲೂಬೇಕು. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿದ್ರಲ್ವಾ, ನಿಮ್ಮನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ಎಜುಕೇಟ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ನನಗೆ ಗೊತ್ತಿರೋವಂಥ ಚಿಕ್ಕ ಪುಟ್ಟ ವಿಷಯ ಕೂಡ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೋತೀನಿ. ಸೊ ಮೇ ಬಿ ಇಂಟರ್ನೆಟ್ಟಲ್ಲಿ ಬಂದಿರೋ ವಿಷಯ ಬಂದು ಎಕ್ಸ್ಪೈರಿ ಆಗಿರೋ ಪ್ಯಾಕೆಟ್ಸ್ ಮೇಲೆ ಬಂದಿರೋದು ಆಗಿರ್ಬೋದು. ನೋಡಿ, ಎಕ್ಸ್ಪೈರಿ ಏನಂತ ಹೇಳೋದು, ಇದಕ್ಕೆ ಎಕ್ಸ್ಪೈರಿ ಆಗಿರೋದ್ರೊಳಗಡೆ ಆ ಫಂಗಸ್ ಇದೆ ಅಂತ ಅಂದರೆ
ಪ್ಯಾಕಿಂಗ್ ಆಗಿದ್ದು ಡೇಟ್ ಆಗಿದ್ದು ಒಂದು ಸ್ವಲ್ಪ ದಿವಸದಿಂದನೇ ಫಂಗಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆ ಜ್ಯೂಸ್ ಒಳಗಡೆ ಅಂತಲೇ ಅಲ್ವಾ ಅರ್ಥ. ಅದು ಹ್ಯಾಡೆಡ್ ಶುಗರ್ ಅಂತ ಇದ್ದರೆ ನಾರ್ಮಲ್ ನಾವು ಶುಗರ್ ಹೊರಗಡೆ ಇಟ್ಟರೆ ಎಷ್ಟು ಇರುವೆಗಳೆಲ್ಲ ಬಂದು ಕೂತ್ಕೋತವೆ. ಅದು ಒಂದು ಜ್ಯೂಸಲ್ಲಿ ಒಂದು ಕೆಮಿಕಲಲ್ಲಿ ಆ್ಯಡ್ ಮಾಡಿ ಹಾಕಿದ್ದೀವಿ ಅಂತಂದರೆ ಅದು ಒಂದು ರೀತಿ ಏನಂತಾರೆ ಪಾಕದ ರೀತಿ ಸಮ ಅಲ್ವಾ, ಶುಗರ್ ಪಾಕ ಬರುತ್ತಲ್ವಾ, ಆ ರೀತಿ ಸಮ ಅಲ್ವಾ, ಅದಕ್ಕೆಲ್ಲ ಒಳಗಡೆ ಫಂಗಸ್ ಆಗೋದು ನಾರ್ಮಲೇ ಅಲ್ವಾ. ಸೊ ನಾನು ಹೇಳ್ತಿದ್ದೀನಿ, ನಿಮ್ಮ ರ್ಯಾರ್ ಕೇಸಲ್ಲಿ ಯೂಸ್ ಮಾಡಿ ಮಕ್ಕಳಿಗೆ ದಯವಿಟ್ಟು ಕೊಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಮ್ಯಾಕ್ಸಿಮಮ್ ಇದು ಪೇರೆಂಟ್ಸ್ ತೊಗೊಳೋದು ಮಕ್ಕಳಿಗೇ. ನಾವು ತೊಗೊಳ್ತಾ ಇದ್ವಿ, ಸೀರಿಯಸ್ಲಿ ನಾವು ತೊಗೊಳ್ತಾ ಇದ್ವಿ, ಬಟ್ ಐ ರಿಗ್ರೆಟ್ ಇಟ್, ಇನ್ಮೇಲೆ ತೊಗೊಳೋದಿಲ್ಲ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿತ್ತು, ಪ್ಲೀಸ್ ಪೇರೆಂಟ್ಸು ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಬಾಯ್ ಮಾಡಿ ಚಿನ್ನಿ, ಟೇಕ್ ಕೇರ್, ಸಿ ಯು ಲೇಟರ್.